ಸಿಡಬ್ಲ್ಯೂಸಿ ಆರ್ಸಿ ಈಗ ಆದೇಶ ಆಗಿದೆ. ಈಗ ನೀರು ಬಿಡಬೇಕಾಗತ್ತೆ ಪ್ರತಿದಿನ 3500 ಕ್ಯೂಸೆಕ್. ಈಗ ರೈತರು ಕೂಡ ಹೋರಾಟವನ್ನು ಮಾಡ್ತಾರೆ. ಈಗ ಇದು ಅಂತರ ರಾಜ್ಯದ ಸಮಸ್ಯೆ. ಇದು ನಾವು ಹೊಂದಾಣಿಕೆಯಲ್ಲಿ ಬದುಕಬೇಕು. ಭಾರತದ ಸಂವಿಧಾನದ ಕೆಳಗಡೆ ಮಳೆ ಬರುವಂಥ ಹಿನ್ನೆಲೆಯಲ್ಲಿ ನಮಗೆ ಅಭಾವ ಆಗಿರೋಂಥದ್ದು ಇವತ್ತು ಮಿಟಿರಾಲಜಿಕಲ್ ಮಾಪನಗಳು, ಮಳೆ ಮಾಪನಗಳು ಹೇಳಿದೆ. ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ಕಾವೇರಿಯ ಜಲಾಶಯದಲ್ಲಿ ಬಹಳ ಕಡಿಮೆ ಇರೋಂಥ ನೀರಿನ ಶೇಖರಣೆ. ಒಂದು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕರ್ನಾಟಕದ ರೈತರ ಹಿತವನ್ನು ಕಾಪಾಡುವಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಮತ್ತು ಮುಖ್ಯಮಂತ್ರಿಗಳ ಸಂಕಲ್ಪ. ವಿಶೇಷವಾಗಿ ಇವತ್ತು ಏನು ಕರ್ನಾಟಕ ಕಾವೇರಿ ರೆಗ್ಯುಲೇಷನ್ ಅಥಾರಿಟಿ ಕೊಟ್ಟಿರೋಂಥ ಆದೇಶದ ಮೇರೆಗೆ ಯಾವ ರೀತಿ ಅದನ್ನ ಮುಂದೆ ನಾವು ನಮ್ಮ ರೈತರ ರಕ್ಷಣೆ ಮಾಡಿಕೊಂಡು ಕರ್ನಾಟಕ ಹಿತವನ್ನು ಕಾಪಾಡಿಕೊಂಡು ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಚರ್ಚೆಯ ಅನುಸಾರ ಬಹಳಷ್ಟು ಸಮಾಲೋಚನೆ ಮಾಡಿ ತೆಗೆದುಕೊತಾರೆ ನಿರ್ಧಾರನ. ಅದೇ ರೀತಿ ಇವತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಮೇಲ್ಮನೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಇವತ್ತೆಲ್ಲ ಮೀಟಿಂಗ್ ಕರೆದಿರೋಂಥದ್ದು ದೆಹಲಿಯಲ್ಲಿ ನಮ್ಮ ಮೊನ್ನೆ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳಬಲ್ಲೆ. ನಮ್ಮ ಸರ್ಕಾರ ನಮ್ಮ ರೈತರನ್ನ ಮತ್ತು ಕರ್ನಾಟಕ ರಾಜ್ಯವನ್ನ ಹಿತವನ್ನ ಕಾಪಾಡೋಂಥದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಈಗ ರೈತರು ಕೂಡ ಎಲ್ಲ ಹೋರಾಟವನ್ನು ಮಾಡ್ತಾರೆ. ಅದು ಕುಡಿಯಕ್ಕೆ ನೀರಿಗೆ ಅಷ್ಟೇ ಇರೋದು, ಬೆಳೆಗಳಿಗೆ ಹರಿಸೋದಕ್ಕೆ ನೀರಿಲ್ಲ ಅಂತ ಸರ್ಕಾರ ಹೇಳಿತ್ತು. ಸೊ ಈಗ ರೈತರೆಲ್ಲರೂ ಹೋರಾಟವನ್ನು ಮಾಡ್ತಿದ್ದಾರೆ. ಅಲ್ಲ, ರೈತರಿಗೆ ನಾನು ಕೇಳೋಂಥದ್ದು ಇದಿಷ್ಟೇ. ಇವತ್ತು ಮಳೆ ಅಭಾವ ಹಿನ್ನೆಲೆಯಲ್ಲಿ ನಾವು ಕುಡಿಲಿಕ್ಕೆ ಅದನ್ನ ಬಳಸ್ಕೋಬೇಕು. ಜನರು ಮತ್ತು ಜಾನುವಾರುಗಳ ಬದುಕಿಗೆ ಆದಷ್ಟು ರೇಷನಿಂಗ್ ಮಾಡಿಕೊಂಡು ಬದುಕಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕಿವಿ ಮಾತು ಹೇಳೋಂಥ ವಿಚಾರ ಬಿಟ್ರೆ ಮತ್ತೊಂದು ಇಲ್ಲ. ಇವತ್ತು ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ರಕ್ಷಣೆ ಮಾಡೋಂಥದ್ದು ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳಬಲ್ಲೆ. ನಾನು ಬರಗಾಲ ಇದೆ ಈಗ ತಮಿಳುನಾಡು ಸಿಎಂ ಬರ್ತಿದ್ದಾರೆ ವಿಜಯ್ 3ನೇ ತಾರೀಕು. ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಏನಾದರೂ ಇಂಥ ಒಂದು ಸಮಸ್ಯೆಗಳಿಗೆಲ್ಲ ಏನಾದರೂ ಒಂದು ಪರಿಹಾರಕ್ಕೆ ಅಫ್ಕೋರ್ಸ್ ಸಂವಿಧಾನದಡಿ ಚರ್ಚೆಗಳಿಗೆ ಹಲವಾರು ಅವಕಾಶಗಳಿದೆ. ಇವತ್ತು ಅವರು ಸಹ ಮೊದಲನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ತಮಿಳುನಾಡು ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರು. ಹಾಗಾಗಿ ನಮ್ಮ ಸಾಹೇಬರು ಸುಮಾರು 40 ವರ್ಷದ ಅನುಭವ ಇದೆ ಮತ್ತು ಎಲ್ಲ ರೀತಿಯಲ್ಲೂ ಎಕ್ಸ್ಪ್ಲೋರ್ ಮಾಡೋಂಥ ಸಭೆ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ನಾನು ಮುಖ್ಯಮಂತ್ರಿಗಳಿಗೆ ಮೇಕೆದಾಟು ಕಾವೇರಿ ಒಂದು ಸ್ವಲ್ಪ ಸವಾಲು ಅನಿಸ್ತಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಆದ ಬಳಿಕ ಇದು ಮೊದಲನೇ ಬಾರಿಗೆ ಅವರು ಒಂದು ರೀತಿ ಸವಾಲು. ಯಾವುದೇ ಒಂದು ಜಟಿಲವಾದಂತ ವಿಷಯಗಳಲ್ಲಿ ಹಲವಾರು ವಿಚಾರಧಾರೆಗಳನ್ನ ಚರ್ಚಾನುಸಾರ ಬಗೆಹರಿಸಂಥದ್ದು ಎಲ್ಲರೂ ಮಾಡೋಂಥ ಪ್ರಯತ್ನ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅವರ ಅನುಭವದಲ್ಲಿ ಇದೆಲ್ಲ ಜಟಿಲವಾದ ಒಂದು ವ್ಯವಸ್ಥೆಯ ಸಮಸ್ಯೆನ ಪರಿಹಾರ ಕೊಡ್ತಾರೆ ಅನ್ನೋದನ್ನ ನಾವೆಲ್ಲ ನಮ್ಗೆಲ್ಲರಿಗೂ ಅನುಭವದಲ್ಲಿ ತಿಳಿದಿದೆ. ಸೊ ಹಾಗಾಗಿ ಯಾರು ಚಿಂತೆ ಮಾಡಕೂಡದು. ನಮ್ಮ ಕರ್ನಾಟಕ ರಾಜ್ಯದ ಹಿತವನ್ನ ಕಾಪಾಡುವಂಥದ್ದು, ನಮ್ಮ ರೈತರ ಹಿತವನ್ನ ಕಾಪಾಡುವಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ನಾನು ರೈತರು ಬರಗಾಲ ಇದೆ, ಅವ್ರಿಗೆ ಬೆಳೆಗಳು ಸರಿಯಾಗಿ ಈಗ ಬೆಳೆಯಕ್ಕೆ ಆಗ್ತಾ ಇಲ್ಲ. ಈಗ ಅವ್ರಿಗೆ ವಿಮೆ ಅನ್ನುವಂಥದ್ದು ಕೂಡ ಈಗ ಸರ್ಕಾರ ಅದೇ ಆ ವಿಚಾರದಲ್ಲಿ ನನ್ನ ತಾಲೂಕಿನಲ್ಲಿ ವಿಶೇಷವಾಗಿ ಬರಗಾಲ ಬಂದಿರೋಂಥ ಹಿನ್ನೆಲೆಯಲ್ಲಿ ನಾವು ಎಚ್ಚೆತ್ಕೊಂಡು ನಾನು ನನ್ನ ರೈತರಿಗೆ ಅರಿವು ಮೂಡಿಸೋಂಥ ಒಂದು ಪ್ರಯತ್ನ ಮಾಡಿಕೊಂಡು ಇದ್ರ ಮೇಲೆ ವಿಮೆ ಅನ್ನೋದು ಏನಿದೆ ಆ ರೈತರ ಬೆಳೆಯ ವಿಮೆ ಅದ್ರ ಬಗ್ಗೆ ಅರಿವು ಮೂಡಿಸೋಂಥ ಪ್ರಯತ್ನವನ್ನ ಶುರು ಮಾಡಿದ್ದೇನೆ. ಇವತ್ತು ನಮ್ಮ ರಾಗಿ ನಮ್ಮಲ್ಲೆಲ್ಲ ಬೆಳೆಯುವಂಥದ್ದು. ರಾಗಿಗೆ 1 ಎಕರ್ ರಾಗಿಗೆ 404 ರೂಪಾಯಿ ಇನ್ಶೂರೆನ್ಸ್ ಕಟ್ಟಬೇಕಾಗಿದೆ. ಆ ಕಾರಣಕ್ಕೋಸ್ಕರ ರೈತರಿಗೆ ಅರಿವು ಮೂಡಿಸುವಂಥದ್ದು, ಅವರಿಗೆ ಬಲ ಕೊಡುವಂಥದ್ದು, ಈ ಒಂದು ಅಭಾವ ಪರಿಸ್ಥಿತಿಯಲ್ಲಿ ನಾವು ನಿಲ್ಬೇಕು ಅಂತ ಹೇಳಿ ನಮ್ಮ ನಿಕಟಪೂರ್ವ ಸಂಸದರಾದ ಡಿ ಕೆ ಸುರೇಶ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಆ ವಿಮೆಯ ಹೊರೆನ 50% ನಾನು ಡಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ವಂತ ಹಣದಿಂದ ಕಟ್ಟೋದು ಒಂದು ಕಡೆ ಆದ್ರೆ, ರೈತರಿಗೆ ಆ ವಿಮೆನ ಮಾಡಿಸಿ ಹೇಗಾದ್ರೂ ಮಾಡಿ 3 ವಾರ ಏನಾದ್ರೂ ಮಳೆ ಬರದೇ ಇದ್ದಂತ ಸಂದರ್ಭದಲ್ಲಿ 1 ಎಕರೆಗೆ 5,000 ರೂಪಾಯಿ ವಿಮೆ ಬರುವಂತದನ್ನ ಅರಿವು ಮೂಡಿಸ್ತಾ ಇದ್ದೇನೆ. ಹಾಗೇನೆ ಮಳೆ ಬರದಲೇ ಇದ್ದು ಬೆಳೆ 3 ತಿಂಗಳಲ್ಲಿ ನಾಶವಾದ್ರೆ ಸುಮಾರು 12,000ದಿಂದ 20,000 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಅದಕ್ಕೋಸ್ಕರನೇ ನಾನು ನನ್ನ ತಾಲೂಕಿನ ಎಲ್ಲ ರೈತಾಪಿ ಕುಟುಂಬ ವರ್ಗದವರಿಗೆ ಅಭಿಯಾನವನ್ನು ಶುರು ಮಾಡಿದ್ದೇನೆ. ನಾವು ಅರ್ಧ ವಿಮೆಯನ್ನ ಕಟ್ತೇವೆ ಡಿ ಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ, ಮತ್ತು ರೈತರುಗಳು ಅರ್ಧ ವಿಮೆಯನ್ನ ಕಟ್ಟಬೇಕು ಅಂತ ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಾನು ವೈಯಕ್ತಿಕವಾಗಿ ಎಲ್ಲ ರೈತರುಗಳಿಗೂ ಅರ್ಧ ವಿಮೆಯನ್ನ ನಮ್ಮ ಕಡೆಯಿಂದ ಕಟ್ಟಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದೇವೆ. ಇದೇನು ಅಂತಂದ್ರೆ 1 ವರ್ಷಕ್ಕೆ ನಿಮಗೆ ಇವತ್ತು 1 ಏಕರ್ ಆಫ್ ಲ್ಯಾಂಡ್ಗೆ 404 ರೂಪಾಯಿ ಕಟ್ಟಬೇಕಾಗಿದೆ. 404 ರೂಪಾಯಿ ಕಟ್ಟಂತದ್ರಲ್ಲಿ ಸುಮಾರು ರೈತರುಗಳು ಇವತ್ತು ನನಗೆ ರೈತರುಗಳು ನಮ್ಮಲ್ಲಿ 2,800
ರೈತರುಗಳು ಮಾತ್ರ ಇದನ್ನ ವಿಮೆ ಮಾಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ 70,000 ಅಂದ್ರೆ 36,000 ಹೆಕ್ಟೇರ್ ಅಷ್ಟು ಬೆಳೆ ಬೆಳೆಯುವಂತ ಖಾತಾದಾರರಿದ್ದಾರೆ. ಅದನ್ನ ಅಷ್ಟು ಹೆಕ್ಟೇರ್ಸ್ ಇದೆ. 33,000 ಹೆಕ್ಟೇರ್ಸ್ ಅಂದ್ರೆ 78,000 ಎಕರ್ ಬರುತ್ತೆ. ಅವರಲ್ಲಿ ಬರೀ ಕೇವಲ 2,800 ಜನ ಮಾಡಿಸ್ಕೊಂಡಿದ್ದಾರೆ. ನಾನು ಇವತ್ತು ಹೇಗಾದ್ರೂ ಬರಗಾಲದ ಛಾಯೆ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ಅವರಿಗೆ ಅರಿವು ಮೂಡಿಸಿ ರಾಗಿ ಚೆಲ್ಲದೆ ಇದ್ರೂ ಸಹ 5,000 ರೂಪಾಯಿ ಬರೋ ಅಂತ ಅವಕಾಶಗಳು ಇರೋದ್ರಿಂದ ಆ ಒಂದು ಪ್ರಯತ್ನವನ್ನ 400 ರೂಪಾಯಿ ಕಟ್ಟಂತದನ್ನ ರೈತರಿಗೆ ಉರಿದುಂಬಿಸಿ ಇವತ್ತು ಅದನ್ನ ಎಲ್ಲೋ ಒಂದ್ ಕಡೆ ಈ ವಿಮೆಯ ಆ ಒಂದು ಅನುಕೂಲತೆನ ಪಡಿಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡೋಕ್ಕೋಸ್ಕರ ಅವರಿಗೆ ಸ್ಟಿಮ್ಯುಲೇಟೆಡ್ ಪಾಲಿಸಿ ನಾವು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನೇ ಅವರಿಗೆ 200 ರೂಪಾಯಿ ಕಟ್ಟಿ ಅವರು ಮಿಕ್ಕಿದನ್ನ ಕಟ್ಟಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡೋಂಥದ್ದನ್ನ ಈ ಪ್ರಯತ್ನ ನೋಡ್ತಾ ಇದ್ದೀನಿ. ಅದೇನಾದ್ರು ಅನುಕೂಲತೆ ಆಗುತ್ತೆ ಇಲ್ವೋ ಅನ್ನೋದನ್ನ ಸುಮಾರು 1 ತಿಂಗಳಲ್ಲಿ ಗೊತ್ತಾಗತ್ತೆ ನನಗೆ. ಸರ್, ಆಮೇಲೆ ಡೆಲ್ಲಿಯಲ್ಲಿ ಹೋರಾಟ ಮಾಡಿದವ್ರ ಮೇಲೆ ಎಲ್ಲ FIR ಆಗಿ ಎಲ್ಲ ಒಳಗಾಕಿದ್ದಾರೆ ಸರ್. ಕೇಸು ರದ್ದು ಮಾಡಿದ್ದಾರೆ, ಹಾಗಾಗಿ ಮತ್ತೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೆ ಬಿಡದಿ ಹೋರಾಟದಲ್ಲೂ ಕೂಡ ಜೆನ್ಜಿ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಅನ್ನುವಂತ ರೀತಿಯಲ್ಲಿ ಕೂಡ ಅಲ್ಲಿ ಈಗ ನೀಟು ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುಮಾರು 150 ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಭಾರತ ದೇಶದಲ್ಲಿ ಏನು ದೆಹಲಿಯವರ ಸರ್ಕಾರದ ಮೂಗಿನಡಿ ಆಗಿರೋಂಥದ್ದನ್ನ ಜೆನ್ಜಿ ಅವರು ನೀವೆಲ್ಲ ನೋಡ್ದಂಗೆ ಯುವಕರು ಇವತ್ತಿನ ದಿನ 18 ವರ್ಷ ಮೇಲ್ಪಟ್ಟವರು, ಸುಮಾರು 35 ವರ್ಷದ ಒಳಗಡೆ ಇರುವಂತವ್ರು ಎಲ್ಲ ರೀತಿಯ ಆಕ್ರೋಶವನ್ನ ಜಂತರ್ ಮಂತರಲ್ಲಿ ತೆಗೆದು ಹಾಕುವಂತ ಸಂದರ್ಭದಲ್ಲಿ ಸರ್ಕಾರದವರು ಡಿಲೇ ಮಾಡಿರೋಂಥ ಸಂದರ್ಭದಲ್ಲಿ ಈಗ ಏನೋ ಎಚ್ಚೆತ್ಕೊಂಡು ರಾಜೀನಾಮೆನ ಕೊಡಿಸಿದ್ದಾರೆ. ನಮ್ಮ ಪ್ರಶ್ನೆ ಒಂದೇ ಇರೋದು, ಇವತ್ತು ನಿಮ್ ಕೈಲಿ ಇರೋಂತ NTA ಏನು ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಅದನ್ನ ಸರಿಪಡಿಸ್ತಲೆ ನೀವು ಇವತ್ತಿನ ದಿನ ಯಾವ್ದಾವ್ದೋ ರೀತಿಲಿ ದಾರಿ ಕಾಣದಂತ ಪ್ರಯತ್ನಗಳನ್ನ ಎಲ್ಲಾ ರೀತಿಲೂ ನಾವು ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ ಫಾಸ್ಟ್ ಟ್ರ್ಯಾಕ್ ಬೇರೆ ಬೇರೆ ರೀತಿಲಿ ಹೇಳ್ತಿರೋದ್ಕಿಂತ ಆ ಹೊಣೆನ ತೆಗೆದುಕೊಂಡು ಹೋಗ್ಬೇಕಾಗಿರೋಂಥದ್ದು ಸರ್ಕಾರದವರು. ಇವತ್ತು ನಾವು ಸರ್ಕಾರದ ಒಂದ್ ಕಡೆ ಆದ್ರೆ ಇವತ್ತು ನೀಟ್ ಎಕ್ಸಾಮ್ಸ್ ವಿಚಾರದಲ್ಲಿ ನನ್ನ ನೋವು ಇದೆ. ನಾನೊಬ್ಬ ವೈದ್ಯನಾಗಿ ಇದ್ಕೊಂಡು ನಮ್ಮಲ್ಲಿ 13,000 ಪ್ರತಿ ವರ್ಷ ಡಾಕ್ಟರ್ಗಳಿಗೆ ಅವಕಾಶ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60% ಹೊರಗಡೆಗೆ ಹೋಗ್ತಾ ಇದೆ. ನಾನು ಈಗ ಅದಕ್ಕೋಸ್ಕರನೇ ಮೊನ್ನೆ ಲೆಟರ್ ಅಲ್ಲಿ ನಾನು ಇವತ್ತು ಮನವಿ ಮಾಡಿದ್ದೇನೆ ಪ್ರಧಾನಮಂತ್ರಿಗಳಿಗೆ, ನೀಟ್ ಎಕ್ಸಾಮ್ಸ್ ನೀವು ಮಾಡ್ಲಿಕ್ಕೆ ಸೋತಿದ್ದೀರಿ, ವಿಫಲರಾಗಿದ್ದೀರಿ. ಮೊದಲು ಹಿಂದೆ ಏನಿತ್ತು ಕರ್ನಾಟಕ ರಾಜ್ಯದವರೇ ವೈಯಕ್ತಿಕವಾಗಿ CET ಎಕ್ಸಾಮ್ಸ್ ಏನಿತ್ತು ಅದನ್ನ ಮಾಡಿಕೊಟ್ಟು ನಮಗೆ ಶೇಕಡವಾರು 70% ನೀಟಿನ ಸಿಗೋಂತ ಸೀಟ್ಗಳನ್ನ ಕರ್ನಾಟಕದ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ. ಬಿಡದಿ ಹೋರಾಟಕ್ಕೂ ಕೂಡ ಜೆನ್ಜಿ ಬರಲಿ, ಇಲ್ಲೂ ಹೋರಾಟ ಮಾಡಲಿ, ಇಲ್ಲಿ ಧ್ವನಿ ಎತ್ತಲಿ ಅನ್ನುವಂತ ಒತ್ತಾಯಗಳು. ಅದೇ ಈಗ ಬಿಜೆಪಿಯವರು ಏನಾಗಾದ್ರೂ ಮಾಡಿ ಎಲ್ಲೆಲ್ಲಿ ಅವ್ರ ಸರ್ಕಾರ ಇರಲ್ಲ ಅಲ್ಲಿ ಗೊಂದಲ ಮೂಡಿಸೋಂತ ಪ್ರಯತ್ನ ಬಿಟ್ರೆ ವಾಸ್ತವಿಕವಾಗಿ ಇರೋಂತ ಭೌತಿಕ ಸಮಸ್ಯೆಗಳನ್ನ ಯಾವತ್ತೂ ತಂದವರಲ್ಲ ಮುಂದೆ. ಇವತ್ತು ನೀವೇ ಇಡೀ ಭಾರತ ದೇಶದಲ್ಲೇ ಪ್ರಧಾನ ಮಂತ್ರಿಗಳು ಹೇಗಾದ್ರೂ ಮಾಡಿ ಇದು ಭೂಮಿನ ಎಲ್ಲಾ ರೀತಿಲೂ ಉದ್ಯಮಗಳನ್ನ ಮಾಡಿ ಅಂತ ಎಲ್ಲಾ ರೀತಿಲೂ ಅವರು ಪುನರುಚ್ಚರಿಸ್ತಾರೆ, ಎಲ್ಲಾ ಕಡೆನೂ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈಗ ಬಿಡದಿಲಾಗಿದ್ದಂಥದ್ದು ಕುಮಾರಸ್ವಾಮಿ ಅವರ ಪಾಪದ ಕೂಸು. ಈ ಬಿಡದಿಯಲ್ಲಿ ಕೊಟ್ಟಂತ ಒಂದು ವ್ಯವಸ್ಥೆಯಲ್ಲಿ ಅವರು ಅದನ್ನ ತಡಿದಲೆ ಅವರು ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ 5 ಟೌನ್ಶಿಪ್ ಅಲ್ಲಿ ಎಲ್ಲಾ ಟೌನ್ಶಿಪ್ ರಾಮನಗರ, ಸಾತ್ನೂರು ಬೇರೆ ಕಡೆ ಎಲ್ಲ ತೆಗೆದ್ಬಿಟ್ಟು ಇದೊಂದು ಬಿಡದಿನ ಮಾತ್ರ ಉಳಿಸ್ಕೊಂಡು ರೆಡ್ ಝೋನ್ ಮಾಡಿರೋಂಥದ್ದು ನೀವೇ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ರೆಡ್ ಝೋನ್ ಅಂತಂದ್ರೆ ಏನು, ಅಗ್ರಿಕಲ್ಚರ್ ಮಾಡಂಗಿಲ್ಲ, ಕಮರ್ಷಿಯಲ್ ಮಾಡಂಗಿಲ್ಲ. ಅವರನ್ನ ಮಧ್ಯದಲ್ಲಿ ಯಾವ ರೀತಿ ಇವ್ರ ರೀತಿ ಕಟ್ಟಾಕೊಂಡು ಇವ್ರಿಗೆ ರೈತರುಗಳಿಗೆ ಯಾವುದೇ ರೀತಿಲೂ ಅವರ ಆಸ್ತಿಗಳನ್ನ ಮಾರಾಟಕ್ಕೆ ಆಗ್ದಲೆ, ಕೃಷಿಗೆ ಮಾಡಕ್ಕಾಗ್ದಲೆ ಅವರು ಬೆಂದು ನೊಂದು ಇವತ್ತು ಮಧ್ಯದಲ್ಲಿ ಸಿಹಾಕೊಂಡಿರೋ ಹಿನ್ನೆಲೆಯಲ್ಲಿ ಬಂದು ಸರ್ಕಾರಕ್ಕೆ ಕೇಳ್ಕೊಂಡಾಗ ನಮ್ಮ ಸರ್ಕಾರದವರು ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಅಕ್ವಿಷನ್ ಪ್ರೋಸೆಸ್ ನ ಮುಂದುವರಿಸಿ ಇವತ್ತು ಅವ್ರಿಗೆ ಒಂದು ನಿವಾರಣೆ ಕೊಡ್ತಿರೋಂಥದ್ರಲ್ಲಿ ಸುಮಾರು 75% ರೈತರುಗಳೆಲ್ಲ ಬಂದು ತೆಗೆದುಕೊಂಡು ಹೋಗ್ತಿರೋಂಥದ್ದನ್ನ ನೀವೇ ನೋಡ್ತಾ ಇದ್ದೀರಿ. ಈ ಪ್ರಯತ್ನದಲ್ಲಿ ಯಾವ ರೀತಿ ರಾಜಕೀಯದ ದುರುದ್ದೇಶದಲ್ಲಿ ಒಬ್ಬ ನಾನ್ ಕಂಡಂತೆ ಏನಾದ್ರೂ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಇಂಡಸ್ಟ್ರಿ ಬರಬೇಡ ಅಂತ ಹೇಳಂತಂದ್ರು ಕುಮಾರಸ್ವಾಮಿ ಅವರೊಬ್ರೆ. ಇಡೀ ಪ್ರಪಂಚದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆದ್ರೆ ಇಂಡಸ್ಟ್ರಿಗಳು ಬರಬೇಕು ಅಂತ ಆಸೆ ಪಡ್ತಾರೆ, ಆಶಾದಾಯಕವಾಗಿ ಪ್ರಯತ್ನ ಪಡ್ತಾರೆ. ಆದ್ರೆ ರಾಜಕೀಯದ ದುರುದ್ದೇಶದಲ್ಲಿ ಎಲ್ಲಾ ರೀತಿಯಲ್ಲೂ ಇವರು ಇಂಡಸ್ಟ್ರಿಗಳು ಎಲ್ಲೂ ಕರ್ನಾಟಕದಲ್ಲಿ ಬರಬಾರ್ದು ಅಂತ ತಡೆ ಒಟ್ಟೋ ಅಂತ ಹಿಂಬಾಗಿಲಿನ ಪ್ರಯತ್ನವನ್ನ ನಮ್ಮ ಕುಮಾರಸ್ವಾಮಿ ಅವರು ಮಾಡ್ತಾವ್ರೆ ಅಂತ ನಾನು ಹೇಳಬಲ್ಲೆ.
ಮೂರು ದಿನ ದಿಲ್ಲಿಯಲ್ಲೇ ರಾಜ್ಯ ನಾಯಕರು ಬಿಡುವಂತ ಪರಿಸ್ಥಿತಿ ಇದೆ. ಇಲ್ಲಿ ಕಾವೇರಿ ಹೋರಾಟದಾಗ್ತಿದೆ, ಇಲ್ಲಿ ಬರಗಾಲ ಇದೆ. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಾಯಕರು ಉಳ್ಕೊಂಡ್ರೆ ಪರಿಸ್ಥಿತಿಗಳು ಏನು ಅಂತ. ಅಲ್ಲ, ದೆಹಲಿಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಪ್ರಪ್ರಥಮವಾಗಿ ಸಂಸದರ ಅರಿವನ್ನ ತಂದು ಏನು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಒಂದು ಸಭೆ ಕರೆದಿರುವಂಥದ್ದು ಒಂದು ಕಡೆ ಆದ್ರೆ, ಇವತ್ತು ಕಾವೇರಿ ವಿಚಾರದಲ್ಲಿ ಯಾವ ರೀತಿ ಆ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದನ್ನ ಎಲ್ಲ ಇವತ್ತು ಲಾಯರ್ಸ್ಗಳು ಸಮೇತ ಅಲ್ಲಿಯ ಸೀನಿಯರ್ಸ್ ಅಧಿಕಾರಿಗಳ ಸಮೇತ ನಮ್ಮ ರಾಜ್ಯದ ಸಮಸ್ಯೆ ಮತ್ತು ಅಂತಾರಾಜ್ಯದ ವಿಚಾರದಲ್ಲಿ ಯಾವ ರೀತಿ ಬಗೆಹರಿಸಬೇಕು ಅನ್ನೋ ಒಂದು ಚರ್ಚೆಯನ್ನ ಇಟ್ಕೊಂಡಿರೋಂಥದ್ದು. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಕರ್ತವ್ಯ ಲೋಪ ಆಗಿಲ್ಲ ಅನ್ನೋದನ್ನ ನಾನು ಭಾವಿಸ್ತೇನೆ. ನಾನು ಕ್ಯಾಬಿನೆಟ್ ಇವತ್ತೇನೋ ಫೈನಲ್ ಆಗುತ್ತೆ ಅಂತಿದೆ, ಇನ್ನೂ ಕೂಡ ಹೈಕಮಾಂಡ್ ಕೂಡ ಕನ್ಫ್ಯೂಷನ್ ಅಲ್ಲೇ ಇದೆ ಅಂತ, ಹಾಗಾಗಿ ಲೇಟ್ ಆಗ್ತಿದೆ. ನಿಮ್ಗೆ ಹೇಳಿದ್ರ ಹೈಕಮಾಂಡರ್ ಕನ್ಫ್ಯೂಷನ್ ಆಗಿದೆ ಅಂತ? ಅದು ನನ್ಗೆ ಗೊತ್ತಿಲ್ಲ. ಅದು ಇವತ್ತು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾದಂಥ ಪಕ್ಷ. ಅದು ಎಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ರೆಪ್ರೆಸೆಂಟೇಷನ್ ಮಾಡುವಂಥ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಅವಕಾಶವನ್ನು ಕೊಡುವಂಥದ್ದು, ಹೊಸ ಮುಖಗಳಿಗೂ ಅವಕಾಶ ಕೊಡುವಂಥದ್ದು ಮತ್ತು ಅತ್ಯುನ್ನತ ಸರ್ಕಾರದ ನಿರ್ವಹಣಾ ವ್ಯವಸ್ಥೆಗೆ ಒಳ್ಳೆ ಕ್ಯಾಬಿನೆಟ್ ಕೊಡ್ತಾರೆ ಅನ್ನೋದನ್ನ ಈ ಥರ ಹೇಳಿಕೆಗಳಿಗೆ. ಸೊ ಹಾಗಾಗಿ ನಾನು ಒಂದು ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವೇನಾದರೂ ರಾಜಕೀಯ ಮಾಡಿ, ಈ ಥರ ಹೇಳಿಕೆಗಳನ್ನ ಕೊಟ್ಟು ವೈಯಕ್ತಿಕವಾಗಿ ನಿಮ್ಮ ಪಕ್ಷಕ್ಕೆ ಇದನ್ನ ಡ್ಯಾಮೇಜ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಬಿಡಬೇಕು ಅನ್ನೋದನ್ನ ಬಿಜೆಪಿ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.